ಹಲೋ ಎವ್ರಿವನ್. ಈ ದಿನ ನಾನು ಕೋಕೋನಟ್ ಕುಕ್ಕೀಸ್ ಮಾಡ್ತಾಯಿದ್ದೀನಿ ಮನೆಯಲ್ಲೇ. ಇದು ತುಂಬ ಈಸಿ ಮಾಡೋದು, ನೀವು ಕೂಡ ಟ್ರೈ ಮಾಡ್ಬೋದು. ಇದಕ್ಕೆ ನಾನು ನಂದಿನಿ ತುಪ್ಪ ತಗೊಂಡಿದ್ದೀನಿ. ಇದರಲ್ಲಿ ಆ್ಯಕ್ಚುಲಿ ಒಂದು 3 to 4 ಸ್ಪೂನ್ಸ್ ಆಫ್ ಗೀ ತಗೊಂಡು ಅದ್ರ ಜೊತೆ ನಾನೀಗ ಶುಗರ್ ಪೌಡರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿಕೊಂಡು ಶುಗರ್ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಇದೆಷ್ಟು ಸ್ಮೂತಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ನಮ್ಮ ಬಿಸ್ಕೆಟ್ಸ್. ಸೊ ಪದೇ ಪದೇ ಅಂಗಡಿಯಿಂದ ತರೋದಕ್ಕಿಂತ ಈ ಥರ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಪೇಸ್ಟ್ ಥರ ಆಗಬೇಕು. ಈ ಥರ ಆದರೆ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಹತ್ರ ವಿಸ್ಕರ್ ಇದ್ರೂ ಯೂಸ್ ಮಾಡ್ಕೋಬೋದು ಅದರಲ್ಲಿ. ಸೊ ಈಗ ಚೆನ್ನಾಗಿ ಪೇಸ್ಟ್ ಆಗಿದೆ. ಇದನ್ನು ನಾನು ಮುಚ್ಚಿಡ್ತಾ ಇದ್ದೀನಿ. ಒಂದು 10 ಮಿನಿಟ್ಸ್ ಮುಚ್ಚಿಟ್ಬಿಡಿ. ಈಗ ನಾವು ಅವೆನ್ದು ಟ್ರೇ ತಗೊಂಡು ಅವೆನ್ ಟ್ರೇಗೆ ಸ್ವಲ್ಪ ಗೀ ತಗೊಂಡು ಸವರಿಡಬೇಕು ಅದಕ್ಕೆ. ಸೊ ಫುಲ್ ಗ್ರೀಸಿಂಗ್ ಥರ ಮಾಡಿಬಿಟ್ಟು ಇಟ್ಟರೆ ನಂತರ ಬಿಸ್ಕೆಟ್ಸ್ ಇದರಲ್ಲಿ ಜೋಡಿಸ್ಬಿಟ್ಟು ಇಡೋಕ್ಕೆ ಈಸಿ ಆಗುತ್ತೆ. ಸೊ ಇದು ಆದ ನಂತರ ನಾನಿಲ್ಲಿ ಬಿಸ್ಕೆಟ್ಸ್ ಮಾಡೋದಕ್ಕೆ ಮೈದಾ ಯೂಸ್ ಮಾಡಿದ್ದೀನಿ ಈ ದಿವಸ. ಬಟ್ ನೀವು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಟೈಮ್ ಅದರಲ್ಲಿ ತೋರಿಸ್ತೇನೆ. ಇವಾಗ ಮೈದಾ ಹಿಟ್ಟಿಗೆ 1 ಟೀ ಸ್ಪೂನ್ ಆಫ್ ಬೇಕಿಂಗ್ ಪೌಡರ್, ಇದು ಬೇಕಿಂಗ್ ಪೌಡರ್ ಹಾಕಿದ್ದೀನಿ. ಹಾಫ್ಗಿಂತ ಕಡಿಮೆ ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಹಾಕಿ ಒಂದು ಚಿಟಿಕೆ ಸಾಲ್ಟ್ ಬೇಕಾದ್ರೆ ಹಾಕ್ಕೋಬೋದು ನೀವು. ನಂತರ ಈಗ ನಾನು ಮಿಕ್ಸ್ ಪೇಸ್ಟ್ ಏನಿದೆಯೋ ಶುಗರ್ ವಿತ್ ಗೀ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದ್ರ ಜೊತೆಗೆ ನಾವು ಇಲೈಚಿ ಪೌಡರ್ ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು. ನಾನು ಶುಗರ್ ಪೌಡರಲ್ಲೇ ಆ್ಯಡ್ ಮಾಡಿದ್ದೆ. ಮತ್ತು ಈಗ ಕೋಕೋನಟ್ ಇದು ಪೌಡರ್ ಥರ ಮಾಡಿದ್ದೀನಿ ಮಿಕ್ಸಿ ಜಾರಲ್ಲಿ. ಸೊ 1 ಕಪ್ ಆಫ್ ಕೋಕೋನಟ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಡೌ ಮಾಡುವಾಗ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಆವಾಗ ಈ ಥರ ಆಯಿತು. ಸೊ ಈ ಡೌನ ಮುಚ್ಚಿಟ್ಬಿಡಬೇಕು ಒಂದು 15 ಮಿನಿಟ್ಸ್. ಸೊ ಅದಾದ ನಂತರ ಈಗ ಒಂದು ನಿಂಬೆಹಣ್ಣು ಸೈಜು ಬಾಲ್ಸ್ ಮಾಡಿಕೊಂಡು ಫುಲ್ ರೌಂಡ್ ಮಾಡಿ ಜಾಮೂನ್ ಥರ ಅದಕ್ಕೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ನಿಮಗೆ ಬಿಸ್ಕೆಟ್ ಈ ಥರ ಬರುತ್ತೆ. ಸೊ ಸೈಡ್ಸ್ ಎಲ್ಲ ಸ್ವಲ್ಪ ಕಟ್ ಆಗಬಾರ್ದು, ಅದೆಲ್ಲ ಒಂಚೂರು ಜಾಯಿಂಟ್ ಮಾಡಿಕೊಂಡು ನೀವು ಆ ಥರ ಮಾಡಿ. ಈಗ ಇದು ಕೊಬ್ಬರಿ ಪೌಡರು ಏನು ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಈ ಥರ ಕೋಟಿಂಗ್ ಕೊಟ್ಟು ನಂತರ ನೀವು ಪ್ಲೇಟಲ್ಲಿ ಜೋಡಿಸ್ಕೋಬೋದು. ಈ ಥರ ರೌಂಡ್ ಮಾಡಿ ಬಿಸ್ಕೆಟ್ ಶೇಪಲ್ಲಿ ಅದನ್ನು ಸ್ವಲ್ಪ ಡಿಪ್ ಮಾಡಿ ಕೋಟಿಂಗ್ ಮಾಡಿ ಈಗ ಟ್ರೇಯಲ್ಲಿ ಜೋಡಿಸ್ಕೋಬೇಕು. ಈಗ ಜೋಡಿಸಿರೋ ಈ ಬಿಸ್ಕೆಟ್ಸ್ನ ಸ್ವಲ್ಪ ಗ್ಯಾಪ್ ಬಿಟ್ಟು ಇಡಬೇಕು. ಸೊ ದಟ್ ಅದು ಬೇಕಾದಾಗ ಸ್ವಲ್ಪ ಬಿಗ್ಗರ್ ಸೈಜ್ ಆಗುತ್ತೆ. ಈಗ ನಾನು ಅವನ್ನ ಪ್ರೀ ಹೀಟ್ ಮಾಡಿದ್ದೀನಿ ಮುಂಚೆನೇ. ಈಗ ಅದರೊಳಗಿಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದು 15 ನಿಮಿಷ ಸಾಕು ಅದು ಬೇಕಾಗೋಕ್ಕೆ. ಇದಾಗೋವಾಗಲೇ ಒಳ್ಳೆ ಘಮ ಬರುತ್ತೆ ವಿತ್ ದಟ್ ಇಲೈಚಿ ಆ್ಯಂಡ್ ಕೋಕೋನಟ್ ಸ್ಮೆಲ್ಗೆ. ಸಖತ್ತಾಗಿ ಸ್ಮೆಲ್ ಬರ್ತಾಯಿದೆ ಮನೆ ತುಂಬ ಇದು ಬೇಕಾಗೋವಾಗ. ಇದರಲ್ಲಿ ಆದ ನಂತರ 15 ಮಿನಿಟ್ಸ್ ಆದಮೇಲೆ ನಾವು ಓಪನ್ ಮಾಡಿದೆ. ಸೊ ಬಿಸಿ ಬಿಸಿ ಬಿಸ್ಕೆಟ್ಸ್ ಕುಕ್ಕೀಸ್ ಆರ್ ರೆಡಿ ಟು ಈಟ್. ಸೊ ಆಲ್ಮೋಸ್ಟ್ ನನಗೊಂದು 20 ನಂಬರ್ ಆಫ್ ಬಿಸ್ಕೆಟ್ಸ್ ಆಯಿತು. ಸೊ ನೆಕ್ಸ್ಟ್ ರೌಂಡು ಅದೇ ಥರ ಇಡ್ತೀನಿ. ಸೊ ಈ ರೀತಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ. ಇಟ್ ಈಸ್ ವೆರಿ ಈಸಿ ಟು ಮೇಕ್. ಸೊ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸ್ವಲ್ಪ ಬ್ಯಾಕ್ ಸೈಡು ಸೀದೋಗಿದೆ. ಸೊ ಅದು ಮುಂಚೆನೇ ಆಫ್ ಮಾಡಬೇಕಿತ್ತು ನಾನು. ಅದು ಕೆಲವೊಂದು ಮಾತ್ರ ಹಾಗಾಗಿದೆ. ಸೊ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.